ಮಳೆ ನಿಂತರೂ ಮಳೆ ಅವಾಂತರ ಮಾತ್ರ ನಿಲ್ತಾ ಇಲ್ಲ. ಗದಗ ತಾಲೂಕಿನ ಶಿರುಂಜ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಸತತವಾಗಿ ಮಳೆಯಾಗಿದೆ. ಹೀಗಾಗಿ ತೇವಾಂಶ ಹೆಚ್ಚಿಗೆಯಾಗಿ ಈ ಪ್ರಮಾಣದಲ್ಲಿ ನೀರು ಜಮೀನಿನಲ್ಲಿ ಸೇಕರಣೆ ಆಗಿದೆ. ನಾವಿವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಏನು ಗೋವಿನ ಜೋಳದ ಜಮೀನಿನಲ್ಲಿದ್ದೇವೆ. ಈ ರೀತಿ ಗೋವಿನ ಜೋಳ ಸಮೃದ್ಧವಾಗಿ ಬೆಳೆದಿತ್ತು. ಆದರೆ ಇವಾಗ ತೇವಾಂಶ ಹೆಚ್ಚಿಗೆಯಾಗಿ ಬೇರುಗಳು ಸಂಪೂರ್ಣವಾಗಿ ಕೊಳೆಯುತ್ತಾ ಇದ್ದಾವೆ. ಹೀಗಾಗಿ ರೈತರು 1 ಎಕರೆಗೆ 25ರಿಂದ 35 ಸಾವಿರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ರು. ಆದರೆ ಇವಾಗ ಕೈಗೆ ಬಂದಂಥ ಫಸಲು ಬಾಯಿಗೆ ಬರದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಈ ಭಾಗದಲ್ಲಿ ಅತಿ ಹೆಚ್ಚು ರೈತರು ಗೋವಿನ ಜೋಳ ಬೆಳೀತಾರೆ. ಈ ರೀತಿ ಅಂದರೆ ಇವಾಗ ಮಳೆ ಪ್ರಮಾಣ ಕಡಿಮೆ ಆಗಿದೆ, ಆದರೆ ತೇವಾಂಶ ಹೆಚ್ಚಿಗೆಯಾಗಿ ರೈತರ ಜಮೀನಿನಲ್ಲಿ ನೀರು ನಿಂತುಕೊಳ್ತಾ ಇದೆ. ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಅಂದರೆ ಆ ಶಿರುಂಜ ಗ್ರಾಮದಲ್ಲಿ ಸಾಕಷ್ಟು ರೈತರ ಜಮೀನಿನಲ್ಲಿ ಇದೇ ರೀತಿ ನೀರು ಶೇಖರಣೆ ಆಗ್ತಾ ಇದೆ. ಅಂತರ್ಜಲ ಹೆಚ್ಚಿಗೆಯಾಗಿ ತೇವಾಂಶ ಹೆಚ್ಚಿಗೆಯಾಗಿ ಜಮೀನಿನಲ್ಲಿ ನೀರು ಆಗ್ತಾ ಇದೆ. ಹೀಗಾಗಿ ಜವಳಗಟ್ಟಿದ ಜಮೀನಿನಲ್ಲಿ ಬೆಳೆ ಸಂಪೂರ್ಣವಾಗಿ ನಾಶವಾಗ್ತಾ ಇದೆ. ಹೀಗಾಗಿ ರೈತರು ಸಾಲ ಸೋಲ ಮಾಡಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ರೈತರು ಏನು ನಾವು ಪ್ರತಿ ಬಾರಿನೂ ಕೂಡ ಒಂದ್ಸರಿ ಅತಿವೃಷ್ಟಿ ಒಂದು ಅನಾವೃಷ್ಟಿಯಿಂದನೂ ಕೂಡ ಸಾಕಷ್ಟು ಬೆಳೆ ಕಳೆದುಕೊಳ್ತೇವೆ. ಈ ಬಾರಿ ಅತಿವೃಷ್ಟಿಯಿಂದ ಜಮೀನಿನಲ್ಲಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ ಅಂತ ಹೇಳ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಈ ರೀತಿ ನೀರು ನಿಂತ್ಕೊಂಡಿದೆ, ತೇವಾಂಶ ಹೆಚ್ಚಿಗೆಯಾಗಿ ಎಷ್ಟು ಖರ್ಚು ಮಾಡಿದ್ರಿ, ಏನೇನು ಲಾಸ್ ಆಕತ್ತೆ ಸರ್? ನಾವು ಒಂದು 25ರಿಂದ 30 ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀವಿ ಸರ. ಈಗ ಏನಾಯ್ತು ಅಂದರೆ ಇದು 3 ತಿಂಗಳು ಬೆಳೆ ಸರ, 100 ಡೇಸ್ ಇದು. ಈಗಲೇ ಏನಾಗೈತಿ, 2.5 ತಿಂಗಳು ಹೋಗ್ಬಿಟ್ಟೈತೆ ರೀ. ಈಗ 75 ದಿವ್ಸ ಹೋಗೈತಿ. ಇನ್ನು 15 ದಿವ್ಸದೊಳಗೆ ಈ ಬೆಳೆ ಕಟಾವು ಮಾಡ್ಬೇಕಾಗಿತ್ತು ಸರ. ಈ ಕಟಾವು ಮಾಡೋಕ್ಕಂದ್ರೆ ನಾವು ಎಂದು ಬಿತ್ತೀವಿ ರೀ ಅಂದಿಂತ ಮಳೆ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಬಿಟ್ಟಿಲ್ಲ ಸರ. ಆಮೇಲೆ ಏನಾಗೈತೆ ರೀ, ಈ ಹಳ್ಳ ಕೊಳ್ಳ ತುಂಬಿ ಅಂತರ್ಜಲ ಹೆಚ್ಚಾಗಿ ಸರ ನಮ್ಮ ಈ ಗುಡ್ಗಾಡು ಭೂಮಿಯಲ್ಲಿ ಸರ ಜವಳು ಇಟ್ಬಿಟ್ಟೆ ಸರ. ಜವಳು ಇಟ್ಟ ಮೇಲೆ ಪ್ರತಿ ವರ್ಷ 1 ವರ್ಷ ಅಲ್ರಿ, ಕನಿಷ್ಠ ಇದು 4ರಿಂದ 5 ವರ್ಷ ಆಯ್ತು ರೀ. ನಾವು ಏನು 5 ವರ್ಷ ಆದರೆ ನಾವು ಯಾವುದೂ ಉತ್ಪನ್ನ ಇಲ್ಲ ಸರ. ನಮಗೆ ವಾಣಿಜ್ಯ ಬೆಳೆ ಅಂತಂದು ಇದು ನಾವು ಗೋಂಜಾಳ ಮಾಡ್ಕೊಂಡ್ವಿ ಸರ. ಮೊದಲೇನು ಶೇಂಗಾ ಹತ್ತಿ ಎಲ್ಲ ಹಾಕ್ತಿದ್ವಿ ಸರ. ಅವು ಈ ಮಳೆಗೆ ಬರ್ಲಾರ್ದಕ್ಕೆ ಇದನ್ನು ಗೋಂಜಾಳ ಉಪಯೋಗ ಮಾಡಿದ್ರಿ, ಖರ್ಚು ಕಡಿಮೆ ಆಗ್ತದೆ ಅಂತಂದು. ಆ ಖರ್ಚು ಕಡಿಮೆ ಆಗ್ತದಂತ ನೋಡಿದ್ರಿ ನಾವು ಕನಿಷ್ಠ ಒಂದು 30 ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ಸರ. ಹೊಳ್ಳಿ ಒಂದು ಬಡ್ಡಿ ಹಂಗೆ ರೊಕ್ಕ ತೊಗೊಂಬಂದು ಬ್ಯಾಂಕ್ನಾಗ ಸಾಲ ಮಾಡಿದ್ರಂದ್ರೆ ಹೊಳ್ಳಿ ಕಟ್ಟಾಕರಿ ಇಲ್ಲರಿ ಸರ, ನಮ್ಗೆ ಊಟಕ್ಕೂ ಏನು ಇಲ್ದಂಗೆ ಆಗ್ಬಿಟ್ಟೈತೆ ಸರ. ಅದಕ್ಕೆ ಇದಕ್ಕೆ ಯಾವುದು ಪರಿಹಾರ ಇಲ್ಲ. ಅತಿವೃಷ್ಟಿಗೆರ ಏನಾರ ಒಂದು ಗೌರ್ಮೆಂಟ್ನವರು ಇಲ್ಲಿವರೆಗೂ ಒಬ್ಬ ಶಾಸಕರು ಬಂದಿಲ್ಲ ರೀ. ಆಮೇಲೆ ಹಾರ್ಟಿಕಲ್ಚರ್ ಆಫೀಸರು ಬಂದಿಲ್ಲ, ಅಗ್ರಿಕಲ್ಚರ್ ಆಫೀಸರು ಬಂದಿಲ್ಲ, ಇಲ್ಲಿವರೆಗೆ ಕಂದಾಯ ಇಲಾಖೆಯವರು ಬಂದಿಲ್ಲ ರೀ. ಅಂದರೆ ನಿಮ್ಗೆ ಸಚಿವರು ಯಾರು, ಶಾಸಕರು ಯಾರು ನಿಮ್ಮ ಕ್ಷೇತ್ರದವರು? ನಮ್ಮ ಕ್ಷೇತ್ರದವರು H.K. ಪಾಟೀಲ್ ಸಾಹೇಬ್ರು ಬಂದಿಲ್ಲ ರೀ. ಆಮೇಲೆ ಯಾರೂ ಬಂದಿಲ್ಲ ರೀ, ಅಧಿಕಾರಿಗಳು ಬಂದಿಲ್ಲಲ್ಲ ರೀ. ಇಷ್ಟು ವರ್ಷ ಆಯ್ತು, ನಮ್ಗೆ 4 ತಿಂಗಳಾಯ್ತು ಮಳೆ ಸ್ಟಾರ್ಟ್ ಆಗಿ ಸರ. ಇಲ್ಲಿವರೆಗೂ ನಾವು ಇದೆ. ಆಮೇಲೆ ಬೋರ್ವೆಲ್ ನಮ್ಮೆಲ್ಲ ನೀರಾವರಿ ಅಲ್ಲ ಸರ. ಬೋರ್ನಾಗಿಂತ ನೀರು ಉಕ್ಕಾಕತ್ತೆ ಸರ. ಹಾಂ, ನಾವು ಈ ಬೋರ್ನೇ ನಾವು ಕರೆಂಟ್ ಚಾಲೂ ಮಾಡೋದಕ್ಕಿಂತ ಮೊದಲ ಮ್ಯಾಗ ನೀರು ಪುಟ್ಟಿತೈತೆ ಸರ. ಹಂಗಾದ್ರೆ ಭೂಮಿ ಹೆಂಗೆ ಉಳಿತೈತೆ ಸರ್ ನಮ್ದು? ಆಮೇಲೆ ಈಗೇನೈತೆ ಅಂದ್ರೆ ಇಷ್ಟೆಲ್ಲ ಖರ್ಚು ಮಾಡಿ ಜೀವನ ಸಾಗಿಸೋದು ಹೆಂಗೆ ಸರ್? ನಾವು ಭಾಳ ಸಮಸ್ಯೆ ಸರ. ಸರ್, ನೀವು ಯಾವ ರೀತಿ ಅಂದ್ರೆ ಈಗ ಎಷ್ಟು ಬಿತ್ತಿದ್ರಿ, ಏನು ಸಮಸ್ಯೆ ಆಗ್ತಾ ಇದೆ ಸರ್? ಒಂದು 3 ಎಕರೆ ಹೊಲ ರೀ ಸರ. ಅಷ್ಟು ಹಿಂಗೆ ಆಗ್ಬಿಟ್ಟೈತೆ ರೀ ಸರ. ಏನು ಮಾಡೋಕ್ಕಾಗತ್ತೆ ರೀ ಸರ? ಇವತ್ತಿಗೆ ಆದ್ರೆ ನಮಗೆ ಯಾರೂ ಬಂದಿಲ್ಲ, ಮಾತಾಡ್ಸಿಲ್ಲ ರೀ ಸರ. ಹ್ಞೂ ರೀ ಸರ. ನಿಮ್ಮ ಸಚಿವರು H.K. ಪಾಟೀಲ್ರು ಅವರು ಯಾರೂ ಬಂದಿನೇ ಇಲ್ಲ, ಏನು ಯಾರು ಇಲ್ಲಿವರೆಗೆ ಯಾರು ಬಂದಿನೇ ಇಲ್ಲ ರೀ ಸರ್. ಬಂದಿದ್ರಿ ನಿಮ್ಮ ಊರಿಗೆ? ಸರ್, ಅವರು ಒಮ್ಮಕ್ಲೆ ಇಲೆಕ್ಷನ್ ಟೈಮ್ದಾಗ ಬಂದಿದ್ರಿ ಸರ. H.K. ಪಾಟೀಲ್ರು ಬಂದಿದ್ರಿ ಸರ, ಅವರು ಕೃಷ್ಣಗೌಡರು ಬಂದಿದ್ರು, D.R. ಪಾಟೀಲ್ ಸಾಹೇಬರು ಬಂದಿದ್ರು, ಎಲ್ಲರೂ ಬಂದಿದ್ರಿ ಸರ. ಈ ಮಳೆ ಬಂದಿಂದಾಗ ಯಾರು ನಮ್ಮಂತ್ರ ಯಾರು ಬಂದು ಹೋಗ್ಯಲ್ರಿ ಸರ. ಒಳ್ಳೆ ಬಂದೇ ಇಲ್ರಿ ಸರ್. ಅವರು ಎದಕ್ಕೂ ಬಂದೇ ಇಲ್ರಿ ಸರ್. ಅವರು ಈಗೆಲ್ಲ ನಾವು ಕಳ್ಳನಾಶಕ್ಕೆ ಎಲ್ಲ ಹೊಡೆದು ಎಲ್ಲ ಇದು ಮಾಡೀವ್ರಿ ಸರ. ಎಲ್ಲ ಲಾಸ್ ರೀ. ಈ ಬ್ಯಾಂಕ್ನೇ ಬೆಳೆಸಲ್ ಸಾಲ ಅವು ಎಲ್ಲ ಬಾಕಿ ಕಟ್ಬೇಕಂದ್ರೆ ಎಲ್ಲ ತೊಂದ್ರೆ ಸರ್. ಈಗ ಸಾಲ ಮಾಡಿ ಹ್ಞೂ ರೀ ಸರ. ಈ ಬೆಳೆನೇ ಇಲ್ರಿ ಸರ, ತೆನಿನೇ ಇಲ್ಲ. ಈ ಥರ ತೆನಿಯಾಗ್ಯವ್ರಿ, ಯಾವ ಥರ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ರೀ ಸರ. ಇಲ್ಲ ಅಂದ್ರೆ ಎಲ್ಲ ಎತ್ತಗಾರ ದುಡಿಯಕ್ಕೆ ಹೋಗ್ಬೇಕ್ರಿ ಸರ್. ಇನ್ನು ಜಮೀನು ಇದ್ರು ದುಡಿಯುವಂಥ ಕೆಲಸ ಆಗ್ತೈತಿ ಈಗ. ಅಜ್ಜಾರ, ನೀವೆಷ್ಟು ಇದನ್ನು ಮಾಡಿದ್ರಿ? ನಾವು 6 ಎಕರೆ ಮಾಡಿವ್ರಿ ಸರ್. ಏನು ಸಮಸ್ಯೆ ಆಗತ್ತೈತ್ರಿ? ಸಮಸ್ಯೆನ ಇಲ್ಲಿಗೇನು ಐತಲ್ರಿ, ಇದೇ ಸಮಸ್ಯೆನ ಈಗ ಎಲ್ಲ ಸಮಸ್ಯೆ ಎಲ್ಲ ಏನು ನೀರು ಹೊಲ್ದಾಗಿದ್ದ ಹೊರಗೆ ಕರೆಂಟ್ ಚಾಲು ಮಾಡಿದ್ರೆ ಹೆಂಗೆ ಭೂಮಿಯಾಗಿದ್ದ ನೀರು ಹೊರಗೆ ಹೋಗ್ತೈತಿ, ಹಂಗೆ ಏಕ ಬರ್ತಲ್ಲ ನೋಡಿದ್ರಿ ನೀವೀಗ. ಹಾಂ, ಪುಟ್ಟಿದ್ದೈತ್ರಿ ಮ್ಯಾಕ. ಅದ ನೀರ ಈಗ ಇಲ್ಲಿ ದಾಟಿ ಬಂದ್ರಲ್ರಿ, ಅದ ಹೊಲ್ದ ನೀರ ಹೊರಗೆ ಕಲೆ ಮಾಡಿಬಿಟ್ಟಿದ್ರಿ. ಅದು ತೇವಾಂಶ ಹೆಚ್ಚಿಗೆ ಆಗೈತ್ರಿ. ಎಲ್ಲ ಬೆಳೆ ನಾಶ ರೀ. ಎಲ್ಲ ಖರ್ಚು ಮಾಡಿದ್ದು ಗೊಬ್ಬರ, ಬೀಜ, ಕಳೆನಾಶಕ, ಎಣ್ಣೆ ಎಲ್ಲ ನೆಗಲ ಹೊಡೆದಿದ್ದು, ಗಳೆ ಹೊಡೆದಿದ್ದು ಎಲ್ಲವೂ ವೆಷ್ಟ ರೀ ಅವು. ಈಗ ಸರ್ಕಾರಕ್ಕೆ ಏನು ಹೇಳ್ತೀರಿ? ನಮಗೇನಾದ್ರು ಪರಿಹಾರ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿದ್ರಿ.
ಒಟ್ಟಾರೆ ಹೇಳಬೇಕಂತಂದ್ರೆ ಏನು ರೈತರು ಬೆಳೆದಂಥ ಗೋವಿನ ಜೋಳ ಸಂಪೂರ್ಣವಾಗಿ ನಾಶವಾಗ್ತಾ ಇದೆ. ಅಂತರ್ಜಲ ಹೆಚ್ಚಿಗೆಯಾಗಿ ತೇವಾಂಶ ಹೆಚ್ಚಿಗೆಯಾಗಿ ರೈತರು ಜಮೀನಿನಲ್ಲಿ ನೀರು ಶೇಖರಣೆ ಆಗ್ತಾ ಇದೆ. ಹೀಗಾಗಿ ರೈತರು ಸಾಲ ಸೋಲ ಮಾಡಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಹಾನಿ ಆಗ್ತಾ ಇದೆ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಇಲ್ಲಿ ಅನ್ನದಾತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ರೈತರಿಗೆ ಪರಿಹಾರ ಒದಗಿಸಿಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಮಳೆ ನಿಂತರೂ ಮಳೆ ಅವಾಂತರ ಮಾತ್ರ ನಿಲ್ತಾ ಇಲ್ಲ. ಗದಗ್ ತಾಲೂಕಿನ ಶಿರುಂಜ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಸತತವಾಗಿ ಮಳೆಯಾಗಿದೆ. ಹೀಗಾಗಿ ತೇವಾಂಶ ಹೆಚ್ಚಿಗೆಯಾಗಿ ಈ ಪ್ರಮಾಣದಲ್ಲಿ ನೀರು ಜಮೀನಿನಲ್ಲಿ ಶೇಖರಣೆ ಆಗಿದೆ. ನಾವಿವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಏನು ಗೋವಿನ ಜೋಳದ ಜಮೀನಿನಲ್ಲಿದ್ದೇವೆ. ಈ ರೀತಿ ಗೋವಿನ ಜೋಳ ಸಮೃದ್ಧವಾಗಿ ಬೆಳೆದಿತ್ತು. ಆದರೆ ಇವಾಗ ತೇವಾಂಶ ಹೆಚ್ಚಿಗೆಯಾಗಿ ಬೇರುಗಳು ಸಂಪೂರ್ಣವಾಗಿ ಕೊಳಿತಾ ಇದ್ದಾವೆ. ಹೀಗಾಗಿ ರೈತರು 1 ಎಕರೆಗೆ 25ರಿಂದ 35 ಸಾವಿರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ರು. ಆದರೆ ಇವಾಗ ಕೈಗೆ ಬಂದಂಥ ಫಸಲು ಬಾಯಿಗೆ ಬರೆದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಈ ಭಾಗದಲ್ಲಿ ಅತಿ ಹೆಚ್ಚು ರೈತರು ಗೋವಿನ ಜೋಳ ಬೆಳೀತಾರೆ. ಈ ರೀತಿ ಅಂದರೆ ಇವಾಗ ಮಳೆ ಪ್ರಮಾಣ ಕಡಿಮೆ ಆಗಿದೆ, ಆದರೆ ತೇವಾಂಶ ಹೆಚ್ಚಿಗೆಯಾಗಿ ರೈತರ ಜಮೀನಿನಲ್ಲಿ ನೀರು ನಿಂತುಕೊಳ್ತಾ ಇದೆ. ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಅಂದರೆ ಆ ಶಿರುಂಜ ಗ್ರಾಮದಲ್ಲಿ ಸಾಕಷ್ಟು ರೈತರ ಜಮೀನಿನಲ್ಲಿ ಇದೇ ರೀತಿ ನೀರು ಶೇಖರಣೆ ಆಗ್ತಾ ಇದೆ. ಅಂತರ್ಜಲ ಹೆಚ್ಚಿಗೆಯಾಗಿ ತೇವಾಂಶ ಹೆಚ್ಚಿಗೆಯಾಗಿ ಜಮೀನಿನಲ್ಲಿ ನೀರು ಆಗ್ತಾ ಇದೆ. ಹೀಗಾಗಿ ಜವಳಗಟ್ಟಿದ ಜಮೀನಿನಲ್ಲಿ ಬೆಳೆ ಸಂಪೂರ್ಣವಾಗಿ ನಾಶವಾಗ್ತಾ ಇದೆ. ಹೀಗಾಗಿ ರೈತರು ಸಾಲ ಸೋಲ ಮಾಡಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ರೈತರು ಏನು ನಾವು ಪ್ರತಿ ಬಾರಿನೂ ಕೂಡ ಒಂದ್ಸರಿ ಅತಿವೃಷ್ಟಿ ಒಂದು ಅನಾವೃಷ್ಟಿಯಿಂದನೂ ಕೂಡ ಸಾಕಷ್ಟು ಬೆಳೆ ಕಳೆದುಕೊಳ್ತೇವೆ. ಈ ಬಾರಿ ಅತಿವೃಷ್ಟಿಯಿಂದ ಜಮೀನಿನಲ್ಲಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ ಅಂತ ಹೇಳ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಈ ರೀತಿ ನೀರು ನಿಂತ್ಕೊಂಡಿದೆ, ತೇವಾಂಶ ಹೆಚ್ಚಿಗೆಯಾಗಿ ಎಷ್ಟು ಖರ್ಚು ಮಾಡಿದ್ರಿ, ಏನೇನು ಲಾಸ್ ಆಕತ್ತೆ? ಸರ್, ನಾವು ಒಂದು 25ರಿಂದ 30 ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀವಿ ಸರ. ಈಗ ಏನಾಯ್ತು ಅಂದರೆ ಇದು 3 ತಿಂಗಳು ಬೆಳೆ ಸರ, 100 ಡೇಸ್ ಇದು. ಈಗಲೇ ಏನಾಗೈತೆ, 2.5 ತಿಂಗಳು ಹೋಗ್ಬಿಟ್ಟೈತೆ ರೀ. ಈಗ 75 ದಿವ್ಸ ಹೋಗೈತಿ. ಇನ್ನು 15 ದಿವ್ಸದೊಳಗೆ ಈ ಬೆಳೆ ಕಟಾವು ಮಾಡ್ಬೇಕಾಗಿತ್ತು ಸರ. ಈ ಕಟಾವು ಮಾಡೋಕ್ಕಂದ್ರೆ ನಾವು ಎಂದು ಬಿತ್ತೀವಿ ರೀ ಅಂದಿಂತ ಮಳೆ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಬಿಟ್ಟಿಲ್ಲ ಸರ. ಆಮೇಲೆ ಏನಾಗೈತೆ ರೀ, ಈ ಹಳ್ಳ ಕೊಳ್ಳ ತುಂಬಿ ಅಂತರ್ಜಲ ಹೆಚ್ಚಾಗಿ ಸರ ನಮ್ಮ ಈ ಗುಡ್ಗಾಡು ಭೂಮಿಯಲ್ಲಿ ಸರ ಜವಳು ಇಟ್ಬಿಟ್ಟೆ ಸರ. ಜವಳು ಇಟ್ಟ ಮೇಲೆ ಪ್ರತಿ ವರ್ಷ 1 ವರ್ಷ ಅಲ್ರಿ, ಕನಿಷ್ಠ ಇದು 4ರಿಂದ 5 ವರ್ಷ ಆಯ್ತು ರೀ. ನಾವು ಏನು 5 ವರ್ಷ ಆದರೆ ನಾವು ಯಾವುದೂ ಉತ್ಪನ್ನ ಇಲ್ಲ ಸರ. ನಮಗೆ ವಾಣಿಜ್ಯ ಬೆಳೆ ಅಂತಂದು ಇದು ನಾವು ಗೋಂಜಾಳ ಮಾಡ್ಕೊಂಡ್ವಿ ಸರ. ಮೊದಲೇ ಶೇಂಗಾ ಹತ್ತಿ ಎಲ್ಲ ಹಾಕ್ತಿದ್ವಿ ಸರ. ಅವು ಈ ಮಳೆಗೆ ಬರ್ಲಾರ್ದಕ್ಕೆ ಇದನ್ನು ಗೋಂಜಾಳ ಉಪಯೋಗ ಮಾಡಿದ್ರಿ, ಖರ್ಚು ಕಡಿಮೆ ಆಗ್ತದೆ ಅಂತಂದು. ಆ ಖರ್ಚು ಕಡಿಮೆ ಆಗ್ತದಂತ ನೋಡಿದ್ರಿ ನಾವು ಕನಿಷ್ಠ ಒಂದು 30 ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ಸರ. ಹೊಳ್ಳಿ ಒಂದು ಬಡ್ಡಿ ಹಂಗೆ ರೊಕ್ಕ ತೊಗೊಂಬಂದು ಬ್ಯಾಂಕ್ನಾಗ ಸಾಲ ಮಾಡಿದ್ರಂದ್ರೆ ಹೊಳ್ಳಿ ಕಟ್ಟಾಕರಿ ಇಲ್ಲರಿ ಸರ, ನಮ್ಗೆ ಊಟಕ್ಕೂ ಏನು ಇಲ್ದಂಗೆ ಆಗ್ಬಿಟ್ಟೈತೆ ಸರ. ಅದಕ್ಕೆ ಇದಕ್ಕೆ ಯಾವುದು ಪರಿಹಾರ ಇಲ್ಲ. ಅತಿವೃಷ್ಟಿಗೆರ ಏನಾರ ಒಂದು ಗೌರ್ಮೆಂಟ್ನವರು ಇಲ್ಲಿವರೆಗೂ ಒಬ್ಬ ಶಾಸಕರು ಬಂದಿಲ್ಲ ರೀ, ಆಮೇಲೆ ಹಾರ್ಟಿಕಲ್ಚರ್ ಆಫೀಸರು ಬಂದಿಲ್ಲ, ಅಗ್ರಿಕಲ್ಚರ್ ಆಫೀಸರು ಬಂದಿಲ್ಲ, ಇಲ್ಲಿವರೆಗೆ ಕಂದಾಯ ಇಲಾಖೆಯವರು ಬಂದಿಲ್ಲ ರೀ. ಅಂದರೆ ನಿಮ್ಗೆ ಸಚಿವರು ಯಾರು, ಶಾಸಕರು ಯಾರು ನಿಮ್ಮ ಕ್ಷೇತ್ರದವರು? ನಮ್ಮ ಕ್ಷೇತ್ರದವರು H.K. ಪಾಟೀಲ್ ಸಾಹೇಬ್ರು ಬಂದಿಲ್ಲ ರೀ. ಆಮೇಲೆ ಯಾರೂ ಬಂದಿಲ್ಲ ರೀ, ಅಧಿಕಾರಿಗಳು ಬಂದಿಲ್ಲಲ್ಲ ರೀ. ಇಷ್ಟು ವರ್ಷ ಆಯ್ತು, ನಮ್ಗೆ 4 ತಿಂಗಳಾಯ್ತು ಮಳೆ ಸ್ಟಾರ್ಟ್ ಆಗಿ ಸರ. ಇಲ್ಲಿವರೆಗೂ ನಾವು ಇದೆ. ಆಮೇಲೆ ಬೋರ್ವೆಲ್ ನಮ್ಮೆಲ್ಲ ನೀರಾವರಿ ಅಲ್ಲ ಸರ. ಬೋರ್ನಾಗಿಂತ ನೀರು ಉಕ್ಕಾಕತ್ತೆ ಸರ. ಹಾಂ, ನಾವು ಈ ಬೋರ್ನೇ ನಾವು ಕರೆಂಟ್ ಚಾಲೂ ಮಾಡೋದಕ್ಕಿಂತ ಮೊದಲ ಮ್ಯಾಗ ನೀರು ಪುಟಿತೈತೆ ಸರ. ಹಂಗಾದ್ರೆ ಭೂಮಿ ಹೆಂಗೆ ಉಳಿತೈತೆ ಸರ್ ನಮ್ದು? ಆಮೇಲೆ ಈಗೇನೈತೆ ಅಂದ್ರೆ ಇಷ್ಟೆಲ್ಲ ಖರ್ಚು ಮಾಡಿ ಜೀವನ ಸಾಗಿಸೋದು ಹೆಂಗೆ ಸರ್ ನಾವು? ಭಾಳ ಸಮಸ್ಯೆ ಸರ. ಸರ್, ನೀವು ಯಾವ ರೀತಿ ಅಂದ್ರೆ ಈಗ ಎಷ್ಟು ಬಿತ್ತಿದ್ರಿ, ಏನು ಸಮಸ್ಯೆ ಆಗ್ತಾ ಇದೆ? ಸರ್, ಒಂದು 3 ಎಕರೆ ಹೊಲ ರೀ ಸರ. ಅಷ್ಟು ಹಿಂಗೆ ಆಗ್ಬಿಟ್ಟೈತೆ ರೀ ಸರ. ಏನು ಮಾಡೋಕ್ಕಾಗತ್ತೆ ರೀ ಸರ? ಇವತ್ತಿಗೆ ಆದ್ರೆ ನಮಗೆ ಯಾರೂ ಬಂದಿಲ್ಲ, ಮಾತಾಡ್ಸಿಲ್ಲ ರೀ ಸರ. ಹ್ಞೂ ರೀ ಸರ. ನಿಮ್ಮ ಸಚಿವರು H.K. ಪಾಟೀಲ್ರು ಅವರು ಯಾರೂ ಬಂದಿನೇ ಇಲ್ಲ, ಏನು ಯಾರು ಇಲ್ಲಿವರೆಗೆ ಯಾರು ಬಂದಿನೇ ಇಲ್ಲ ರೀ ಸರ್. ಬಂದಿದ್ರಿ ನಿಮ್ಮ ಊರಿಗೆ? ಸರ್, ಅವರು ಒಮ್ಮಕ್ಲೆ ಇಲೆಕ್ಷನ್ ಟೈಮ್ದಾಗ ಬಂದಿದ್ರಿ ಸರ. H.K. ಪಾಟೀಲ್ರು ಬಂದಿದ್ರಿ ಸರ, ಅವರು ಕೃಷ್ಣಗೌಡರು ಬಂದಿದ್ರು, D.R. ಪಾಟೀಲ್ ಸಾಹೇಬರು ಬಂದಿದ್ರು, ಎಲ್ಲರೂ ಬಂದಿದ್ರಿ ಸರ. ಈ ಮಳೆ ಬಂದಿಂದಾಗ ಯಾರು ನಮ್ಮಂತ್ರ ಯಾರು ಬಂದು ಹೋಗ್ಯಲ್ರಿ ಸರ. ಒಳ್ಳೆ ಬಂದೇ ಇಲ್ರಿ ಸರ್. ಅವರು ಎದಕ್ಕೂ ಬಂದೇ ಇಲ್ರಿ ಸರ್. ಅವರು ಈಗೆಲ್ಲ ನಾವು ಕಳ್ಳನಾಶಕ್ಕೆ ಎಲ್ಲ ಹೊಡೆದು ಎಲ್ಲ ಇದು ಮಾಡೀವ್ರಿ ಸರ. ಎಲ್ಲ ಲಾಸ್ ರೀ. ಈ ಬ್ಯಾಂಕ್ನೇ ಬೆಳೆಸಲ್ ಸಾಲ ಅವು ಎಲ್ಲ ಬಾಕಿ ಕಟ್ಬೇಕಂದ್ರೆ ಎಲ್ಲ ತೊಂದ್ರೆ ಸರ್. ಈಗ ಸಾಲ ಮಾಡಿ ಹ್ಞೂ ರೀ ಸರ. ಈ ಬೆಳೆನೇ ಇಲ್ರಿ ಸರ, ತೆನಿನೇ ಇಲ್ಲ. ಈ ಥರ ತೆನಿಯಾಗ್ಯವ್ರಿ, ಯಾವ ಥರ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ರೀ ಸರ. ಇಲ್ಲ ಅಂದ್ರೆ ಎಲ್ಲ ಎತ್ತಗಾರ ದುಡಿಯಕ್ಕೆ ಹೋಗ್ಬೇಕ್ರಿ ಸರ್. ಇನ್ನು ಜಮೀನು ಇದ್ರು ದುಡಿಯುವಂಥ ಕೆಲಸ ಆಗ್ತೈತಿ ಈಗ. ಸರ್, ನೀವೆಷ್ಟು ಇದನ್ನು ಮಾಡಿದ್ರಿ? ನಾವು 6 ಎಕರೆ ಮಾಡಿವ್ರಿ ಸರ್. ಏನು ಸಮಸ್ಯೆ ಆಗತ್ತೈತ್ರಿ? ಸಮಸ್ಯೆನ ಇಲ್ಲಿ ಏನು ಐತಲ್ರಿ, ಇದೇ ಸಮಸ್ಯೆನ ಈಗ ಎಲ್ಲ ಸಮಸ್ಯೆ ಎಲ್ಲ ಏನು ನೀರು ಹೊಲ್ದಾಗಿದ್ದ ಹೊರಗೆ ಕರೆಂಟ್ ಚಾಲೂ ಮಾಡಿದ್ರೆ ಹೆಂಗೆ ಭೂಮಿಯಾಗಿದ್ದ ನೀರು ಹೊರಗೆ ಹೋಗ್ತೈತಿ, ಹಂಗೆ ಏಕ ಬರ್ತಲ್ಲ ನೋಡಿದ್ರಿ ನೀವೀಗ. ಹಾಂ, ಪುಟ್ಟಿದ್ದೈತ್ರಿ ಮ್ಯಾಕ. ಅದ ನೀರ ಈಗ ಇಲ್ಲಿ ದಾಟಿ ಬಂದ್ರಲ್ರಿ, ಅದ ಹೊಲ್ದ ನೀರ ಹೊರಗೆ ಕಲೆ ಮಾಡಿಬಿಟ್ಟಿದ್ರಿ. ಅದು ತೇವಾಂಶ ಹೆಚ್ಚಿಗೆ ಆಗೈತ್ರಿ. ಎಲ್ಲ ಬೆಳೆ ನಾಶ ರೀ.
ಎಲ್ಲ ಖರ್ಚು ಮಾಡಿದ್ದು ಗೊಬ್ಬರ ಬೀಜ ಕಳೆನಾಶಕ ಎಣ್ಣೆ ಎಲ್ಲ ನೆಗಲ ಹೊಡೆದಿದ್ದು ಗಳೆ ಹೊಡೆದಿದ್ದು ಎಲ್ಲವೂ ವೆಸ್ಟರೇ ಅವು. ಈಗ ಸರ್ಕಾರಕ್ಕೆ ಏನು ಹೇಳ್ತೀರಿ? ನಮಗೇನಾದ್ರು ಪರಿಹಾರ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿದ್ರಿ. ಒಟ್ಟಾರೆ ಹೇಳ್ಬೇಕಂತಂದರೆ ಏನು ರೈತರು ಬೆಳೆದಂಥ ಗೋವಿನ ಜೋಳ ಸಂಪೂರ್ಣವಾಗಿ ನಾಶವಾಗ್ತಾ ಇದೆ. ಅಂತರ್ಜಲ ಹೆಚ್ಚಿಗೆಯಾಗಿ ತೇವಾಂಶ ಹೆಚ್ಚಿಗೆಯಾಗಿ ರೈತರು ಜಮೀನಿನಲ್ಲಿ ನೀರು ಶೇಖರಣೆ ಆಗ್ತಾ ಇದೆ. ಹೀಗಾಗಿ ರೈತರು ಸಾಲ ಸೋಲ ಮಾಡಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಹಾನಿ ಆಗ್ತಾ ಇದೆ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂಥೇಳಿ ಇಲ್ಲಿ ಅನ್ನದಾತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ರೈತರಿಗೆ ಪರಿಹಾರ ಒದಗಿಸಿಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.